ಮತ್ತು ಬೇರೆ ಬೇರೆ ಒಂದು ಚಟುವಟಿಕೆಯಲ್ಲಿ ಜೊತೆಗಿರ್ತೇವೆ ಅನ್ನೋದೇ ನಮ್ಮದೊಂದು ಪುಣ್ಯ. ಸರಸ್ವತಿ ಪುತ್ರ ಜೊತೆಗೆ ನಮ್ಮ ಜರ್ನಿ ನಡೀತಾ ಇದೆ. ಅವರ ಒಂದು ಬರವಣಿಗೆ ಆ ತಾಯಿ ಶಾರದಾಂಬೆ ಇನ್ನವರಿಗೆ ಹೆಚ್ಚಿನ ಶಕ್ತಿ ಕೊಡಲಿ. ಕನ್ನಡ ನಾಡಿನಲ್ಲಿ ಒಂದು ಅದು ಕರ್ನಾಟಕಕ್ಕೆ ಒಂದು ಮಾಣಿಕ್ಯ ಅಂತ ನಾನು ಭಾವಿಸ್ತೀನಿ. ಆ ತಾಯಿ ಚಾಮುಂಡೇಶ್ವರಿ ಆಂಜನೇಯ ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಅವ್ರು ಕಾಪಾಡಲಿ ಅಂತ ಬೇಡ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಕವಿಗಳು, ಸರಸ್ವತಿ ಪುತ್ರರು ನಾಗೇಂದ್ರ ಪ್ರಸಾದ್ ಅವರಿಗೆ ಜನ್ಮದಿನದ ಶುಭಾಶಯಗಳು. ಸ್ಲೋಗನ್ ತುಂಬ ಚೆನ್ನಾಗಿದೆ. 30 ವರ್ಷ 3,000 ಹಾಡುಗಳು. ಭರಣ ಅವರು ಹೇಳಿದಾಗೆ ಬೇಗನೆ ಅದು 10,000 ಹಾಡುಗಳಾಗಲಿ. ವೇದಿಕೆ ಮೇಲೆ ತುಂಬ ಜನ ಮಾತಾಡಲಿದ್ದಾರೆ. ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು. ನಮಸ್ಕಾರ. ಒಂದೊಂದ್ಸರಿ ಕೇಳಿ ತಗೋಬೇಕಾಗತ್ತೆ. ಒಂದು 30 ವರ್ಷದ ಹಿಂದೆ KV ಜಯರಾಮ್ ಸರ್ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ನಾಗೇಂದ್ರ ಪ್ರಸಾದ್ ಅವರು, ನಾನು ನಟನಾಗಿ, ಅವರು ಸಾಹಿತಿಯಾಗಿ ನಮ್ಮನ್ನೆಲ್ಲ ಒಂದು ರೀತಿ ರೂಪುಗೊಳಿಸಿದವರು ಜಯರಾಮ್ ಸರ್. ಅವ್ರನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳಬೇಕು. ಭಾಳಷ್ಟು ಕಲಾವಿದರನ್ನು, ತಂತ್ರಜ್ಞರನ್ನು ಕೂಡ ಕರೆದು ದಿನ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಅದರಲ್ಲಿ ಒಂದಿಷ್ಟು ಜನ ಮಾತ್ರ ನಾವು ಉಳ್ಕೊಂಡಿದ್ದೀವಿ. ಪ್ರಸಾದ್ ಅವರು ಭಾಳಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ. 5 ಸ್ಟಾರ್ ಗಣೇಶ್ ಅವರಿದ್ದಾರೆ. ಆಮೇಲೆ ನಾನು, ಮಿಕ್ಕಿದವರು ಆ ಸಿನಿಮಾದ ನಂತರದಲ್ಲಿ ಎಲ್ಲಿ ಹೋದರು ಅನ್ನೋದು ನಮಗೂ ಗೊತ್ತಿಲ್ಲ. ಹಾಗಾಗಿ ಈ ಸಂದರ್ಭ ಭಾಳ ಚೆನ್ನಾಗಿದೆ, ಖುಷಿ ಆಗುತ್ತೆ. ಯಾಕಂತೇಳಿದರೆ ಸಾಧನೆ ಮಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಈ ಸಾಧನೆಯನ್ನು ಮೂಲಕ ಸುಮಾರು ಸಾವಿರಾರು ಹಾಡುಗಳನ್ನು ಬರೀಬೇಕು ಅಂದರೆ ಅದಕ್ಕೆ ಆದಂತಹ ಒಂದು ತಾಕತ್ತಿದೆ. ಅದು ಇನ್ನೂ ಈ ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಕಡೆಯಿಂದ ಒಳ್ಳೆ ಒಳ್ಳೆ ಬರಹಗಳು ಸಿಗಲಿ ಅಂತ ಕೇಳ್ಕೊಳ್ತೀನಿ. ನಿಮಗೆ ದೇವರು ಎಲ್ಲ ರೀತಿಯ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ. ನನ್ನ ಸ್ನೇಹಿತ ಅಂತ ಹೇಳೋಕ್ಕೆ ಹೆಮ್ಮೆ ಇದೆ. ಥ್ಯಾಂಕ್ ಯು. ಮೊದಲನೇದಾಗಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಆತ್ಮೀಯರು, ಸ್ನೇಹಿತರು, ಭಾಳ ಅತ್ಯಂತ ಆತ್ಮೀಯರು ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಈ ಸಂದರ್ಭದಲ್ಲಿ ಅವರಿಗೆ ಜನ್ಮದಿನದ ಶುಭಾಶಯಗಳು. ಜೊತೆಗೆ ಭಾಳ ಹೆಮ್ಮೆ ಪಡುವಂಥ ಸಂದರ್ಭ ಇದು. ಏಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ಸ್ವಲ್ಪ ನಿಷ್ಠುರವಾಗಿ ಹೇಳಬೇಕು ಅಂದರೆ ಈ ಥರದ ಹೊಗಳಿಕೆ ಕಾರ್ಯಕ್ರಮಗಳು ತುಂಬ ಕಡಿಮೆ. ಹೊಟ್ಟೆ ಉರಿ ಪಡೋರೇ ಜಾಸ್ತಿ ಇಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಭಾಳ ಹೆಮ್ಮೆಯಿಂದ ಅವರ ವಿದ್ವತ್ತನ್ನು ಪ್ರಶಂಸೆ ಮಾಡೋದಕ್ಕೆ ಹೃದಯವಂತಿಕೆಯಿಂದ ಬಂದಿದ್ದೀರಿ ಅಂತ ನಾನು ಅನ್ಕೋತಿದ್ದೀನಿ. ಭಾಳ ಸಂತೋಷ. ಈ ಸಂದರ್ಭದಲ್ಲಿ ನನಗೂ ಕೂಡ ಭಾಳ ಹೆಮ್ಮೆ. ಸಾಮಾನ್ಯವಾಗಿ ನಿರ್ದೇಶಕನಿಗೆ ಎಲ್ಲಿ ಮಾತು ನಿಂತೋಗುತ್ತೋ ಅಲ್ಲಿ ಅವ್ರ ಮೂಲಕ ನಾವು ಮಾತಾಡಿಸ್ತೀವಿ, ಹಾಡುಗಳ ಮೂಲಕ. ಹಾಗಾಗಿ ನಮಗಿಂತ ಹೆಚ್ಚು ಅವರು ಸುಶ್ರಾವ್ಯವಾಗಿ ಮಾತಾಡುವಂಥ ಕಲಾವಿದರು. ಆ ಥರ ಸಂದರ್ಭಗಳನ್ನ 3,000 ಸಂದರ್ಭಗಳನ್ನ ದಾಟಿಸಿ ಒಬ್ಬ ನಿರ್ದೇಶಕನಿಗೆ ಸಹಾಯಕ ಆಗಿದ್ದೀರಿ ಅಂದರೆ ಅದು ಭಾಳ ದೊಡ್ಡ ವಿಚಾರ. ಈ ಸಂದರ್ಭದಲ್ಲಿ ಹೇಳೋದೇನೆಂದರೆ, ಅವರು ಆ ಪೆನ್ನು ನೋಡಿದೆ ನಾನು, ಅವ್ರಿಗಿಂತ 1 ಅಡಿ ಜಾಸ್ತಿ ಇದೆ. ಅದಿನ್ನೂ ಮುಗಿಲೆತ್ತರಕ್ಕೆ ಬೆಳೆದು ನಿಂತ್ಕೊಳ್ಳಿ ಅಂಥೇಳಿ ನನ್ನ ಆಶಯ. ಕರ್ನಾಟಕದ ಮಟ್ಟಕ್ಕೆ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಪ್ರಶಸ್ತಿಗಳು ಅವರ ಕಿರೀಟಕ್ಕೆ ಗರಿಯಾಗಿ ಬಂದು ಸೇರಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಭಾಳ ಅತ್ಯಂತ ಅದ್ಭುತವಾದ ಪ್ರತಿಭೆ. ಇನ್ನೂ ಹೆಚ್ಚು ಹೆಚ್ಚು ಅವರು ಗೀತೆಗಳನ್ನು ಬರೀಲಿ. ಕನ್ನಡ ಚಿತ್ರರಂಗಕ್ಕೆ ಅವರ ಸೇವೆ ನಿರಂತರವಾಗಿರಲಿ. ಇನ್ನೂ ಅನೇಕ ವರ್ಷಗಳು ಅವರಿಗೆ ಭಗವಂತ ಈ ರೀತಿ ಬರೆಯುವಂಥ ಅವಕಾಶಗಳನ್ನು ಕೊಡಲಿ, ಶಕ್ತಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಜನ್ಮದಿನದ ಶುಭಾಶಯಗಳು ನಾಗೇಂದ್ರ ಪ್ರಸಾದ್ ಅವರಿಗೆ. ಸನ್ಮಿತ್ರರು, ಸಹೃದಯಿಗಳು, ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದು ಸಿನಿಮಾದ ಹಾಡಿದೆಯಲ್ಲ, ಓ ಗುಣವಂತ ಓ ಗುಣವಂತ, ನಿನ್ನ ಗುಣದಾನ ಮಾಡಲು ಪದಗಳ ಸಿಗುತ್ತಿಲ್ಲ ಅಂತೇಳಿ. ಹಾಗಾಗಿ ಏನು ಮಾಡ್ಕೊಂಡ ನಾಗೇಂದ್ರ ಪ್ರಸಾದ್ 19ನೇ ತಾರೀಕು ಜುಲೈ 19ನೇ ತಾರೀಕು ಶ್ರೀನಿವಾಸ್ ಅವ್ರನ್ನ ವೀರಕಪುತ್ರ ಅವ್ರನ್ನ ಇಟ್ಕೊಂಡು ಅಂದ್ರೆ ಭಜನೆ ಮಾಡ್ಕೊಂಡ, ಅವನು ಭಜನೆ ಅವ್ನು ಮಾಡ್ಕೊಂಡ ಅನ್ನೋ ಥರ ಆಗ್ಬಿಟ್ಟಿದೆ. ಅದೆಲ್ಲ ನಾನು ಸ್ವಲ್ಪ ತಡವಾಗಿ ಬಂದವರಿಗೆ ಮಧ್ಯಾಹ್ನ ಎಲ್ಲ ಭಾಳ
ಗಂಭೀರವಾದ ಚರ್ಚೆಗಳು ಕೂಡ ಇತ್ತು ಹಾಡುಗಳ ಬಗ್ಗೆ, ನನ್ನ ಹಾಡುಗಳ ಬಗ್ಗೆ. ನೀವೆಲ್ಲ ಬಂದಿರೋದು ಹೆಚ್ಚು ಖುಷಿ ನನಗೆ. ಇದು ಹಿರಿಯರೊಂದು ಮಾತಿದೆ ಸರ್, ಹೆಚ್ಚು ಬೆವರು ಸುರಿಸೋದನ ಹಣೆಯ ಮೇಲೆ ಯಶಸ್ಸಿನ ಕಿರೀಟ ಅಂತ ಹೇಳಿ. ಈ ಕೃಷಿಯಲ್ಲಿ ಸುಮಾರು 3,000 ಹಾಡುಗಳನ್ನು ಬರೆದಿದ್ದೀರಾ ಅಂದರೆ ನಿಜವಾಗ್ಲೂ ದೊಡ್ಡ ಸಾಧನೆ. ಇದು ಇನ್ನತ್ತ ಎತ್ತರಕ್ಕೆ ಬೆಳೀಲಿ. ನಿಮ್ಮನ್ನ ಈ ಹಾಡುಗಳ ಮೂಲಕ ಕನ್ನಡಕ್ಕೊಂದಷ್ಟು ಹೊಸತನವನ್ನ, ಕನ್ನಡದ ಪದಗಳಿಗೊಂದಷ್ಟು ಹೊಸತನವನ್ನ ತಂದುಕೊಡುವಂಥದ್ರಲ್ಲಿ, ಬಹಳ ಶ್ರೀಮಂತಿಕೆಯನ್ನ ತುಂಬುವಲ್ಲಿ, ಅದಕ್ಕೆ ಒಂದು ಜೀವ ಭಾವ ಎಲ್ಲ ತುಂಬುವಂಥ ಕೆಲಸಕ್ಕೆ ನೀವು ಇನ್ನೂ ಹೆಚ್ಚು ತಲ್ಲೀನರಾಗಿ ಅಂತ ಹೇಳಿ ಶುಭಾಶಯನ ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಆತ್ಮೀಯ ಪ್ರೀತಿಯ ಸ್ನೇಹಿತರಾದಂಥ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ನಿಮಗೆ ಒಳ್ಳೆ ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ಲರ ಪರವಾಗಿ ಕೇಳ್ಕೊತೀನಿ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ನಾನು ಬಹಳ ಹತ್ತಿರದಿಂದ ಬಲ್ಲೆ. ಸರಳ ಮತ್ತು ಸಹೃದಯಿ, ಅತ್ಯಂತ ಮೃದು ಮಾತುಗಳು ಕಡಿಮೆ, ಅಕ್ಷರಗಳು ಬಹಳ ಗರ್ಜನೆ ಮಾಡ್ತಾ ಇದೆ. ಬದುಕು ಮತ್ತು ಬರಹ ಎರಡನ್ನೂ ಶೂನ್ಯದಿಂದಲೇ ಶುರು ಮಾಡಿ ಸಾಧನೆ ಈ ಹಂತಕ್ಕೆ ಬಂದಿದ್ದಾರೆ. ಇದಿನ್ನೂ ಇಂಟರ್ವ್ಯೂಲ್ ಸರ್, ಪಿಕ್ಚರ್ ಇನ್ನು ಬಹಳ ಮುಂದೆ ಇದೆ. ಸಕ್ಸಸ್ ಆದ ನಿಮ್ಮ ಜೊತೆಗಿರಲಿ. ಧನ್ಯವಾದಗಳು. ಪ್ರಮೋದ್ ಮರವಂತೆ. ಎಲ್ಲಿಗೂ ನಮಸ್ಕಾರ. ಸೊ ಮತ್ತೆ ನಾನು ನಾಗೇಂದ್ರ ಪ್ರಸಾದ್ ಸರ್ನ ಹೊಗಳೋದಕ್ಕೆ ಹೋದರೆ ಅವರೇ ಬೈತಾರೆ. ಸೊ ಸಿನಿ ಸಾಹಿತ್ಯದ ಗ್ರಂಥಾಲಯದಲ್ಲಿ ಅತ್ಯಂತ ವಿಶೇಷವಾದಂಥ ಗ್ರಂಥ ನಾಗೇಂದ್ರ ಪ್ರಸಾದ್ ಅವರು. ಅವ್ರನ್ನ ನಾನು ಬೇರೆ ರೀತಿ ಹೊಗಳ್ತೀನಿ. ಅಂದರೆ ಅಕ್ಷರದಿಂದಲೇ ಅನ್ನ ತಿನ್ಬೋದು, ಅಕ್ಷರದಿಂದಲೇ ನೀವು ಬದುಕನ್ನು ಕಟ್ಕೋಬೋದು ಅಂತ ನನಗೆ ವೈಯಕ್ತಿಕವಾಗಿ ಧೈರ್ಯ ಕೊಟ್ಟಿದ್ದು ಪರೋಕ್ಷವಾಗಿ ನಾಗೇಂದ್ರ ಪ್ರಸಾದ್ ಅವರು. ಧನ್ಯವಾದ ಸರ್. ಇವತ್ತಿಗೂ ಯಾವುದೋ ಒಂದು ಹಾಡು ಬಂದರೆ ಒಂದು ಒಳ್ಳೆ ಸಾಲು ಬರೆದಿದ್ರೆ ಈ ಹಾಡು ಚೆನ್ನಾಗಿ ಬರ್ದಿದೆಯಪ್ಪ ಅಂತ ಹೇಳಿ ಬೆನ್ನು ತಟ್ಟಿ ನಮ್ಮಂಥ ಎಷ್ಟೋ ಸಾಹಿತಿಗಳನ್ನು ಪ್ರೋತ್ಸಾಹ ಮಾಡ್ತಾ ಇರುವಂಥ ಅವರು. ಧನ್ಯವಾದ ಸರ್. ಹಾಗೆ ಇಂತಹ ಅದ್ಭುತವಾದ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿರುವಂಥ ವೀರಲೋಕ ಮತ್ತು ವೀರಕಪುತ್ರ ಶ್ರೀನಿವಾಸ್ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದೊಂದು ಕೇವಲ ಒಬ್ಬ ಸಿನಿ ಸಾಹಿತ್ಯ ಒಂದು ಸಂಭ್ರಮ ಅಲ್ಲ, ಸಂಪೂರ್ಣ ನಮ್ಮ ಕನ್ನಡ ಗೀತ ರಚನೆಯ ಒಂದು ಗೀತ ಸಾಹಿತ್ಯದ ಪರಂಪರೆ ಏನಿದೆ ಅದರ ಒಂದು ಸಂಭ್ರಮ. ಇಂಥ ಸಂಭ್ರಮಗಳು ಹೆಚ್ಚಾಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ ಕೂಡ. ಇನ್ನು ಕೆಲವೇ ನಿಮಿಷಗಳಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಬರ್ತಿದ್ದಾರೆ. ಅದಕ್ಕೂ ಮುಂಚೆ ನಂಜುಂಡೇಗೌಡರು, ಸುಂದರರಾಜ್ ಸರ್, ದಯವಿಟ್ಟು ಸುಂದರರಾಜ್ ಸರ್ ಹಾಗೆ ಬಂದ್ಬಿಡಿ. ಮೇಘನಾ ಮೇಡಮ್ ಅವರು